ಇದೇನವ್ವರೆ ನೀವು ಬಾಯಿ ಬಿಟ್ಟು ಹೇಳ್ಬೇಕಾ? ಹಂಗಲ್ಲ ಪುಟ್ಟಕ್ಕ, ಸ್ನೇಹ ತಾಯಿ ಇಲ್ದಿರೋ ಕೂಸು. ಈಗ ಬಂಗಾರನವಳನ್ನ ಬಿಟ್ಟು ಹೊಟ್ಟೋದ್ಲು. ಅಜ್ಜಿ, ಬಂಗಾರ ಎಲ್ಲೂ ಹೋಗಿಲ್ಲ, ಮತ್ತೆ ವಾಪಸ್ ಬರ್ತಾವ್ರಲ್ಲ. ಅದೇ ಕಣ್ಲ ಪುಟ್ಟಕ್ಕ, ಇನ್ಮ್ಯಾಕಿ ಹುಡುಗಿಗೆ ನೀನೇ ತಾಯಿ, ನೀನೇ ತವರು. ನನ್ನ ಹೆರ್ದೇ ಹೋದ್ರು ಅವರೇ ನನ್ನ ತಾಯಿ ಅಜ್ಜಿ. ಗೊತ್ತು ಕಣವ, ಪುಟ್ಟಕ್ಕ ನಿನ್ನ ಮಗಳಂಗೆ ಕಂಡವಳೆ. ಬಸ್ರಿ ಅಂದ ತಕ್ಷಣ ತವ್ರ ಮನೆಯವರು ನಮ್ಮ ಹುಡುಗಿ ಜೋಪಾನ ಅಂತಾರೆ. ಅರೆ ಪುಟ್ಟಕ್ಕ, ನಮ್ಮ ಸ್ನೇಹನ ನೀನೇ ಕಾಪಾಡಬೇಕು ಅಂತ ಹೇಳೋಕೆ ಬಂದೀವನಿ. ಪುಟ್ಟಕ್ಕ, ಸ್ನೇಹ ನಿನ್ನ ಮಗಳನ್ನ ನನ್ನ ಮಗಳನ್ನ ಜೀವಂತವಾಗಿರಿಸ್ತಾವಳೆ. ಅವಳಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಕಣವ. ಚಿಂತೆ ಮಾಡಬೇಡ್ರಿ ಅವ್ವರೆ. ಈಗ ಈ ಮಗನೇ ನಮ್ಮೆಲ್ರಿಗೂ ಆಸರೆ. ಅಮ್ಮವ್ರಿಗೋಸ್ಕರ ಈ ಪುಟ್ಟಕ್ಕ ಆಟೋ ಮಾಡಕ್ಕಿಲ್ವಾ? ಸ್ನೇಹನು ಅವಳ ಮಗಿನ್ನು ನನ್ನ ಕಣ್ಣು ರೆಪ್ಪೆ ಒಳಗೆ ಕಂಡು ಕಾಪಾಡ್ಕಂತೀನಿ. ಅಮ್ಮವ್ರನ್ನಂತೂ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಈ ಮಗಿನ ಜಾಪಾನ ಮಾಡ್ಕೊಂಡು ನನ್ನ ಪಾಪ ಕಳ್ಕತ್ತೀನಿ. ನಂಗೆ ಈಗ ಸಮಾಧಾನ ಆಯ್ತು. ಬಂಗಾರು ನಮ್ಮ ಕೈ ಸೇರೋ ಗಂಟ ಈ ಮುದುಕಿ ಕಣ್ಮುಚ್ಚದಿದ್ರೆ ಸಾಕು. ಅಯ್ಯೋ ಅಜ್ಜಿ, ಹೀಗೆಲ್ಲ ಯಾಕೆ ಮಾತಾಡ್ತೀರಾ? ಬಿಡ್ತು ಅನ್ನಿ. ಅಜ್ಜಿ, ಬಂಡೆ ನೀನು ಆ ಹಾಟ್ ಬೀರ್ನೆ ಕರ್ಗಕ್ಕಿಲ್ಲ, ನಮ್ನೆಲ್ಲ ಬಿಟ್ಟು ಹೋಗಕ್ಕಿಲ್ಲ. ಸರಿ, ಇದೇ ಖುಷಿನಾಗೆ ಸಿಹಿ ತಿನ್ನು. ಸುಳ್ಳು ಹೇಳ್ಬೇಡ. ನಿನ್ನ ತಲೆ ಒಳಗೆ ಏನು ಓಡ್ತಾ ಐತೆ ಅಂತ ನಂಗೆ ಸಂದಾಗಿ ಗೊತ್ತು. ಅಮ್ಮವ್ರನ್ನ ಕೊಂದವ್ರು ಯಾರು ಅನ್ನೋ ವಿಷಯ ತಾನೇ ಯೋಚನೆ ಮಾಡ್ತಿರೋದು. ಹಬ್ಬ ವಾಪಸ್ ಬತ್ತಾಳ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಹಬ್ಬನ ಸಾವಿಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ ಅನ್ನೋ ಬೇಸರ ಇನ್ನೊಂದ್ ಕಡೆ. ನನಗೂ ಈ ವಿಷಯ ಮನಸ್ಸಿನಾಗೆ ಕೊರಗ್ತಾ ಐತೆ ಕನಸಿರಿ. ಏನ್ ಮಾಡೋದು? ಪರಿಸ್ಥಿತಿ ನಮ್ಮನ್ನ ಕೈ ಕಟ್ಟಾಕ್ಬಿಡ್ತು. ಸ್ನೇಹ ಅವ್ರು ನಾನೇನ ತಡೆದಿಲ್ಲ ಅಂದಿದ್ರೆ ಈಟೊತ್ತಿಗೆ ಮುಂಬೈಗೆ ಹೋಗಿ ಅವನು ಯಾರು ಅಂತ ಹುಡುಕ್ತಿದ್ದೆ ಕಣವ. ಆ ಪರಿಸ್ಥಿತಿನಾಗೆ ಸ್ನೇಹನ್ ಕಣ್ಣೀರು ನೋಡೋಕ್ಕಾಗಲಿಲ್ಲ ಕಣಪ್ಪ. ಆದರೆ ಅಮ್ಮವರು ಭೂಮಿಗೆ ಬರೋ ಹೊತ್ತಿಗೆ ಆ ಪಾಪಿಗೆ ಶಿಕ್ಷೆ ಆಗಲೇಬೇಕು. ಆಗಲೇ ಅಮ್ಮವ್ರ ಪುನರ್ಜನ್ಮಕ್ಕೆ ಅರ್ಥ ಸಿಗೋದು. ಅರ್ಥ ಸಿಗೋದು ಶಿಕ್ಷೆಯಿಂದ ಅಲ್ಲ, ಮೋಕ್ಷದಿಂದ. ಕೈ ಹಿಡ್ದು ದಾರಿ ತೋರಿಸ್ಬೇಕಾದವಳೆ ಕೈ ಕೊಡವಿ ಕತ್ತಲ್ ಕಡೆ ನಡೆಯೋಣ ಅಂತ ಅಂದ್ರೆ ಸತ್ತಿರ ಆತ್ಮಕ್ಕೆ ಸದ್ಗತಿ ಕಾಣಕ್ಕಿಲ್ಲ ಅಲ್ಲವಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಾಗಲ್ವೇ ಆತ್ಮಕ್ಕೆ ಮೋಕ್ಷ ಸಿಗೋದು. ಮೋಕ್ಷ ಅನ್ನೋದು ಬೊಕ್ಸಲ್ಲಿ ಹಿಡ್ದಿರೋ ಗಂಗೆ ಅಲ್ಲ ತಾಯಿ, ಆಸೆ ತೀರಿಸಿ ಸದ್ಗತಿ ನೀಡೋ ಮಾರ್ಗ. ಸಾಯುವಾಗ ಆತ್ಮ ಕಂಡಿರೋ ಕನಸನ್ನ ನನಸು ಮಾಡೋದು ಬಿಟ್ಟು ದ್ವೇಷಕ್ಕೆ ತಿಲ್ಕ ಇಟ್ರೆ ಆತ್ಮ ಮುಕ್ತಿ ಬಂದಲ್ಲ, ಕೊರಗಿ ಕಣ್ಣೀರಿಡುತ್ತೆ. ಮೊದಲು ಆಗ್ಬೇಕಾಗಿರೋ ಶುಭ ಕಾರ್ಯ ಮಾಡಿ. ಮಾತು ಕೊಡೋದಲ್ಲ, ನಡೆಸಿ ತೀರ್ಸೋದು. ನನಗೇನು ಅರ್ಥ ಆಯ್ತಿಲ್ವೇ? ಒಸಿ ಬಿಡಿಸೇಳವ. ಯೋನ್ ಮಾಡಿದ್ರೆ ಅಮ್ಮವ್ರ ಆತ್ಮ ಖುಷಿ ಆಯ್ತದೆ. ಕೊನೆ ಆಸೆ ಎರಡಿತ್ತು, ಜೀವ ತಡೆದು ನುಡಿದಿತ್ತು.
ಮದುವೆ ಆಗಬೇಕು, ಮಗ ಜೊತೆ ನಿಲ್ಲಬೇಕು, ಹೋದ್ರೂ ವಾಪಸ್ ಬರ್ತೀನಿ ಅನ್ನೋ ಮಾತನ್ನ ಆತ್ಮ ಉಳಿಸ್ಕೊಂಡಿದೆ. ಕೊಟ್ಟು ಮಾತನ್ನ ನೀವು ಉಳಿಸಿ, ಮಂಗಳವಾದ್ಯನ ಮುಳುಗಿಸಿ. ಕಣಿ ಹೇಳ್ತೀನವ್ವ ಕಣಿ, ಕಣಿ ಹೇಳ್ತೀನವ್ವ ಕಣಿ. ಸುಮನ್ ಲಗ್ನ ನಿಲ್ಲಿಸ್ಬೇಡ. ಅವರಿಬ್ರು ಮಗ ಸುಮಾ ಸಚಿನ್ ಮಾಡಿಸೋ ಜವಾಬ್ದಾರಿ. ಅವ ಅವ್ರು ಹೇಳ್ತಿರೋದು ಸುಮನ್ ಮದುವೆ ವಿಚಾರ ತಾನೆ? ಹ್ಞೂ ಕಣಪ್ಪ, ಈ ತಾಯಿ ಬಾಯಾಗೆ ಈ ನುಡಿಗಳು ಬಂದೈತೆ ಅಂದರೆ ಅವ್ವ ಹಂಗಾದ್ರೆ ನಾವು ಮೊದಲು ಅವ್ವನ ಕೊನೆ ಆಸೆ ಈಡೇರ್ಸೋ ಕಡೆ ಗಮನ ಕೊಡಮ್ಮ. ಅವ್ವ ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡವಳೆ, ನಾವು ಅವಳು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಮನಸ್ಸುಗಳು ಸರಿ ಇಲ್ಲ, ಮದುವೆ ಹೆಂಗಪ್ಪ ಮಾಡೋದು? ಅವ್ವ ನಾನಿರ್ಬೇಕಾದ್ರೆ ನಿಂಗೆ ಯಾಕೆ ಚಿಂತೆ? ಸುಮಾ ಮತ್ತು ಸಚಿನ್ ಮದುವೆನ ನಾನು ಮಾಡ್ತೀನಿ, ನೀನು ನನ್ನ ಪಕ್ಕದಲ್ಲಿ ನಿಂತ್ಕೋ ಸಾಕು. ಮೊದಲು ಒಬ್ಬನ ಆಸೆ ಈಡೇರಲಿ, ಆಮೇಲೆ ಉಳ್ದಿದ್ದಲ್ಲ. ಏನಂತೀಯವ್ವ? ಆ ತಾಯಿನೇ ಬಂದು ಹೇಳೋದ್ಮೇಕೆ ಸರಿ ಅನ್ಲೇಬೇಕಲ್ಲಪ್ಪ. ಸರಿ ಹಂಗಾರೆ ಮೊದಲು ಮದುವೆ ವ್ಯವಸ್ಥೆ ಎಲ್ಲ ಮಾಡ್ಕೊಳಮ್ಮ. ನಾನು ಈ ವಿಷಯನ ಸ್ನೇಹ ಅವ್ರಿಗೆ ಹೇಳ್ತೀನಿ.